ನಾನು ಮತ್ತು ಹಸ್ಬೆಂಡ್ ಹೊರಗಡೆ ಹೊರಟಿದ್ದೇವೆ. ನನಗೆ ಹುಷಾರಿಲ್ಲ, ಹಾಗಾಗಿ ಕ್ಲಿನಿಕ್ಕಿಗೆ ಹೋಗಿ ಬರೋಣ ಅಂಥೇಳಿ. ತುಂಬ ಜಾಸ್ತಿ ಶೀತ ಮತ್ತು ಅಲರ್ಜಿ ಆಗಿದೆ, ಕಿವಿ ತುಂಬ ನೋವಿದೆ, ಹಾಗಾಗಿ ಇವಾಗ ಹೊರಟಿದ್ದೇವೆ. ನನ್ನ ಹಸ್ಬೆಂಡ್ ಇವತ್ತು ಡೋರ್ ಲಾಕ್ ಹಾಕ್ತಿದ್ದಾರೆ. ಯಾವಾಗಲೂ ನಾನೇ ಹಾಕೋದು, ಆದರೆ ಇವತ್ತು ನನಗೆ ಇನ್ನು ತಲೆ ತುಂಬ ನೋವಾಗ್ತಾಯಿತ್ತು, ಜೋರು ಶೀತ ಆಗಿದೆ. ಹಾಗಾಗಿ ಒಂದು ಸಲ ಡಾಕ್ಟ್ರ್ ಹತ್ರ ತೋರಿಸಿ ಬರುವ ಅಂಥೇಳಿ. ತುಂಬ ದಿನದಿಂದ ಇತ್ತು, ನಾನು ಹೋಮ್ ರೆಮಿಡೀಸೇ ಮಾಡ್ತಿದ್ದೆ ಮತ್ತು ಇಗ್ನೋರ್ ಮಾಡ್ತಾಯಿದ್ದೆ. ಆದರೆ ಇವತ್ತು ಜೋರು ಬ್ಲಾಕೇ ಆಗಿದೆ, ಕಿವಿ ಉಂಟಲ್ಲ, ಲೆಫ್ಟ್ ಸೈಡ್ ಕಿವಿ ಬ್ಲಾಕ್ ಆಗಿದೆ. ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೇವೆ. ಅದು ಕೂಡ ಹಸ್ಬೆಂಡ್ ಜೋರು ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಕ್ಲಿನಿಕ್ಕಿಗೆ ಹೋಗಿ ಬಂದ್ವಿ. ಇವಾಗ ನಾವು 3ಗೆ ಬಂದಿದ್ದೇವೆ. ಆದರೆ ನನ್ನ ಹಸ್ಬೆಂಡ್ ಇದರಲ್ಲಿ ಚೊರೆ ಮಾಡಿಬಿಟ್ಟು ಮೇಲ್ಗಡೆಯಲ್ಲಿ ಹೋಟ್ಲಿದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನನಗೆ ಶೀತ ಆಗಿ ಯಾವುದು ಕೂಡ ಹಿಡಿತಾ ಇಲ್ಲ ಬಾಯಿಗೆ, ಮತ್ತು ಬಾಯಿ ಜಾಸ್ತಿ ಓಪನ್ ಮಾಡಲಿಕ್ಕೆ ಸಹ ಆಗೋದಿಲ್ಲ, ತಿನ್ನಲಿಕ್ಕೆ ಕಷ್ಟ ಆಗ್ತಿತ್ತು, ಅಷ್ಟು ಕಿವಿ ನೋವಿತ್ತು. ಇವಾಗ ಟ್ಯಾಬ್ಲೆಟ್ ತಿನ್ನಬೇಕಿದ್ರೆ ತಿನ್ನಬೇಕಲ್ಲ ಏನಾದರೂ, ಹಾಗಾಗಿ 3 ಮೇಲ್ಗಡೆ ಒಂದು ಹೋಟ್ಲಿದೆ, ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಾವು ಹೋಗಿ ಇವಾಗ ತಿಂತಾ ಇದ್ದೇವೆ. ನಾನು ಮಾತ್ರ ತಿಂದಿದ್ದೇನೆ, ಅವರೇನು ತಿಂದಿಲ್ಲ, ಜಸ್ಟ್ ನಾನು ತಿಂತಾ ಇದ್ದೇನೆ. ಅದರ ಜೊತೆಗೆ ಕಾಫಿ ಕುಡಿತಾ ಇದ್ದೇನೆ. ಕಾಫಿ ಶೀತಕ್ಕೆ ತುಂಬ ಒಳ್ಳೆಯದಲ್ಲ, ಹಾಗಾಗಿ ಅದು ಕುಡಿತಾ ಇದ್ದೇನೆ. ತಿಂದುಬಿಟ್ಟು ಅಲ್ಲೇ ಕೆಳಗಡೆ 3 ಇದೆ, ಅಲ್ಲಿಗೆ ಬಂದಿದ್ದೇವೆ. ತರಕಾರಿ ಬೇಕಿತ್ತು ಮತ್ತು ಫ್ರೂಟ್ಸ್ ಬೇಕಿತ್ತು. ನನಗೆ ಸಾಧಾರಣ ಒಂದು 2 ವಾರ ಆಯಿತು ಶೀತ ಆಗಿಬಿಟ್ಟು, ಜಾಸ್ತಿ ಆಗಿತ್ತು ಶೀತ. ಮತ್ತು ನಿನ್ನೆಯಿಂದ ಅಂದರೆ ಸಾಧಾರಣ 4 ದಿನದಿಂದ ಕಿವಿ ನೋವಿತ್ತು. ನಿನ್ನೆ ರಾತ್ರಿ ಜೋರಾಯಿತು ಕಿವಿ ನೋವು, ಹಾಗಾಗಿ ಇವತ್ತು ಡಾಕ್ಟ್ರಿಗೆ ತೋರಿಸಿ ಬಂದ್ವಿ. ನಾನೇನು ಗೊತ್ತಾ, ಹಾಗೆ ಜಾಸ್ತಿ ಆಗೋ ತನಕ ಇಡ್ತೇನೆ, ಅದೊಂದು ಅಂದರೆ ಕೆಟ್ಟ ಅಭ್ಯಾಸ. ಎಷ್ಟು ಜಾಸ್ತಿ ಆಗೋ ತನಕ ಇಡಬಾರ್ದು. ಆದರೆ ನಾವೇನು ಗೊತ್ತಾ, ಅಷ್ಟು ಇಗ್ನೋರ್ ಮಾಡ್ತೇವೆ, ಇದರಿಂದ ಕಡಿಮೆ ಆಗ್ಬೋದು, ಇದರಿಂದ ಕಡಿಮೆ ಆಗ್ಬೋದು ಅಂಥೇಳಿ. ಆದರೆ ಇವಾಗ ಹೋಮ್ ರೆಮಿಡೀಸ್ ಯಾವುದಕ್ಕೂ ಯೂಸ್ ಇಲ್ಲದಂತಾಗಿದೆ. ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ, ಅದೇನು ಪೂರ್ತಿ ಗುಣ ಮಾಡೋದಿಲ್ಲ. ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರೆ ಮಾತ್ರ ಗುಣ ಆಗೋದು ಇವಾಗ. ಆದರೆ ನನಗೆ ಆ್ಯಂಟಿಬಯೋಟಿಕ್ ಹಾಕಲಿಲ್ಲ, ಒಂದು 2-3 ಟ್ಯಾಬ್ಲೆಟ್ ಕೊಟ್ಟರು. ಮನೆಗೆ ಬಂದ ತಕ್ಷಣ ಇವಾಗ ತರಕಾರಿ ಮತ್ತು ಫ್ರೂಟ್ಸನ್ನು ಸಪ್ರೇಟ್ ಮಾಡ್ತಾ ಇದ್ದಾನೆ. ವಾಶ್ ಏನು ಮಾಡಲಿಕ್ಕೆ ಹೋಗೋದಿಲ್ಲ, ತರಕಾರಿಗಳನ್ನು ಫ್ರೂಟ್ಸನ್ನು ಮಾತ್ರ ವಾಶ್ ಮಾಡ್ತಾನೆ. ಅಷ್ಟೇನು ಎನರ್ಜಿ ಇಲ್ಲ ನನಗೆ ಇವತ್ತು, ಮತ್ತು ಕೂತ್ರೆ ಉಂಟಲ್ಲ ಅಲ್ಲೇ ಬಾಕಿ ಆಗುತ್ತೆ. ಇವಾಗಂತೂ ಎನರ್ಜಿ ಕೂಡ ಇಲ್ಲ, ಹಾಗಾಗಿ ಒಂದು ಸಲ ಮಾಡಿ ಮುಗಿಸೋ ಮತ್ತೆ ಕೂತ್ಕೊಳ್ಳುವ ಅಂತ ಹೇಳಿಬಿಟ್ಟು ಎಲ್ಲ ಸೆಟ್ ಮಾಡ್ತಾ ಇದ್ದಾನೆ. ನಮಗೆ ಮೂರಲ್ಲಿ ಸ್ನ್ಯಾಕ್ಸ್ ಏನಷ್ಟು ಸಿಗೋದಿಲ್ಲ. ಡಿ-ಮಾರ್ಟ್ ಥರ, ರಿಲಯನ್ಸ್ ಥರ ಅಷ್ಟೇನು ಆಪ್ಷನ್ಸ್ ಇರೋದಿಲ್ಲ. ಬಿಸ್ಕಿಟ್ಸ್ ಇರುತ್ತೆ, ಹಾಗಾಗಿ ನಾನು ಬಿಸ್ಕಿಟ್ಸ್ ತೊಗೊಬಂದೆ, ಮತ್ತು ಲೇಸ್ ಇರುತ್ತೆ ಅದು ತೊಗೊಬಂದೆ. ಮತ್ತು ನನಗೆ ಮ್ಯಾಗಿ ಸಿಕ್ಕಿತು. ಇಲ್ಲಿ 3ರಲ್ಲಿ ವೆರೈಟಿ, ಮ್ಯಾಗಿಯಲ್ಲಿ ವೆರೈಟಿ ಇರುತ್ತೆ, ತುಂಬ ವೆರೈಟಿ ಇತ್ತು. ಹಾಗಾಗಿ ಇವತ್ತು ನಾನು ಏನು ಮಾಡಿದೆ, ಖಾರ ಚಿಲ್ಲಿ ಚೀಸಿ ನೂಡಲ್ಸ್ ಅಂತೇಳಿ ಮ್ಯಾಗಿ ಅವರದ್ದು, ಅದನ್ನು ತೊಗೊಬಂದಿದ್ದೇನೆ. ಮ್ಯಾಗಿ ಅವರದ್ದು ಸ್ಪೈಸಿ ಚೀಸಿ ಅಂತೇಳಿ ನೂಡಲ್ಸ್ ಇದೆ, ಅದರ ಮ್ಯಾಗಿ ಇದೆ, ಅದನ್ನು ಈಗ ಮಾಡ್ತೇನೆ. ಎಷ್ಟು ಚೆನ್ನಾಗಿದೆ ನೋಡುವ. ಈಸಿಯಾಗಿ ಓಪನ್ ಮಾಡ್ಬೋದು, ಒಳ್ಳೆಯದು, ಕೆಸ್ ಒಳ್ಳೆಯದು. ಇದು ಪ್ರೆಸ್ ಮಾಡಿ ಹಾಕಿ ಓಪನ್ ಆಗ್ತದೆ.
ಮ್ಯಾಗಿ ರೆಡಿ ಆಗಿದೆ. ಮಗಳಿಗೆ ಇವಾಗ ಮ್ಯಾಗಿ ಇಷ್ಟ ಇಲ್ಲ. ಅಂದರೆ ಒಂದು ಸಲ ಅವ್ಳಿಗೆ ಮ್ಯಾಗಿ ತಿಂದು ವಾಮಿಟ್ ಆಗಿತ್ತು. ಅದು ಇಪ್ಪಿ ನೂಡಲ್ಸಿಂದು. ಅದು ಜಾಸ್ತಿ ತಿಂದಿದ್ಲು, ಹಾಗಾಗಿ ವಾಮಿಟ್ ಮಾಡಿದ್ಲು. ಅದ ನಂತರ ಮ್ಯಾಗಿ ಅಂದರೆ ದೂರವೇ. ಇವಾಗ ನೋಡಬೇಕು ಅವರು ಏನು ಹೇಳ್ತಾರೆ ಅಂತೇಳಿ. ಇಷ್ಟು ಬಾಳೆ ಎಲೆ ನನಗೆ ಇವತ್ತು ಪಕ್ಕದ ಮನೆ ಆಂಟಿ ಕೊಟ್ಟರು. ಅವ್ರ ಪಕ್ಕದ ಮನೆಯಲ್ಲಿ ಗಿಡ ಇತ್ತು, ಅದನ್ನು ಕಡಿದ್ರು ಬಾಳೆ ಗಿಡ. ಹಾಗಾಗಿ ಎಲೆ ತುಂಬ ಇತ್ತು. ಹಾಗೆ ನನಗೆ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ. ಎಂತ ಮಾಡೋದು ಅಂತ ನನಗೆ ತಲೆಗೆ ಹೋಗ್ತಾ ಇಲ್ಲ. ಏನಾದರೂ ಮಾಡುವ ಅಂತೇಳಿ, ಇಡ್ಲಿ ಆ ಥರ ಏನಾದರೂ ಮಾಡುವ ಅಂತ ಅಂದಾಜು ಮಾಡ್ತಾ ಇದ್ದೇನೆ. ನೋಡುವ ಏನಾಗುತ್ತಾ ಅಂತೇಳಿ. ಮ್ಯಾಗಿ ಅವರದು ಸ್ಪೈಸಿ ಚೀಸಿ ಮ್ಯಾಗಿ ಸ್ವಲ್ಪ ಒಳ್ಳೆಯದಿರಲಿಲ್ಲ. ನೋಡಿ, ಮಕ್ಕಳು ತಿನ್ನಲೇ ಇಲ್ಲ. ಇವಾಗ ಇದನ್ನು ಬಿಸಾಕಬೇಕು, ನಾಯಿಗೆ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಅದು ತುಂಬ ಖಾರ. ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ, ಬಾಯಿಗೆ ಇಡ್ಲಿಕ್ಕೆ ಅಷ್ಟು ಸ್ಪೈಸಿ ಇತ್ತು. ಆದರೆ ಟೇಸ್ಟ್ ಅಂತೂ ಇಲ್ಲವೇ ಇಲ್ಲ. ಹಾಗಾದರೆ ಇವತ್ತಿನ ವೀಡಿಯೋ ನಾನು ಇಲ್ಲ ಆ್ಯಂಡ್ ಮಾಡ್ತಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್. Thank you.